ಉತ್ತರ ಕನ್ನಡದಲ್ಲಿ ಅಂಜಲಿ ನಿಂಬಾಳ್ಕರ್ ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ. ಕಿತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮತಯಾಚನೆಯನ್ನ ಮಾಡಿದ್ದಾರೆ. ಅಂಜಲಿ ನಿಂಬಾಳ್ಕರ್ಗೆ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಸಾಥನ್ನ ಕೊಟ್ಟಿದ್ದಾರೆ. ಉತ್ತರ ಕನ್ನಡದ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಮಿಂಚಿನ ಸಂಚಾರ, ಭರ್ಜರಿ ಮತಬೇಟೆಗಿಳಿದಿದ್ದಾರೆ. ಹೋದ ಕಡೆಯಲ್ಲೆಲ್ಲ ಜನರ ಆತ್ಮೀಯ ಸ್ವಾಗತ ಸಿಗ್ತಾ ಇದೆ, ಅದ್ದೂರಿಯಾಗಿ ಬರಮಾಡಿಕೊಳ್ತಾ ಇದ್ದಾರೆ. ಇನ್ನು ಶಾಸಕ ಕಿತ್ತೂರು MLA ಬಾಬಾ ಸಾಹೇಬ್ ಪಾಟೀಲ್ ಸಾಥ್ ಕೊಟ್ಟಿದ್ದಾರೆ. ಹಳ್ಳಿಗೆ ತೆರಳಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಕೈ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್. ನೋಡಿ, ಬಹಳ ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ, ಗೆಲುವಿನ ವಿಶ್ವಾಸದಲ್ಲಿದ್ದಾರೆ. ಅವರು ಮಾಡಿರುವಂತಹ ಕೆಲಸಗಳು ಖಾನಾಪುರಕ್ಕೆ ಸಂಬಂಧಪಟ್ಟಂಗೆ ಅದು. ಬಟ್ ಈಗ ಬೇರೆ ಬೇರೆ ಕಡೆಗಳಲ್ಲಿ ಹೋದಾಗ ಸರ್ಕಾರದ 5 ಗ್ಯಾರಂಟಿಗಳನ್ನು ಜನರ ಮುಂದೆ ಇಡ್ತಾ ಇದ್ದಾರೆ. ನೋಡಿ, ಅಲ್ಲಿ ಸಾಕಷ್ಟು ಜನರನ್ನ ಮಾತನಾಡಿಸಿದಂತಹ ಸಂದರ್ಭದಲ್ಲಿ TV5ಗೆ ಹೇಳ್ತಾ ಇದ್ದಾರೆ ಜನ, ನಾವು ಅಂಜಲಿ ಅವ್ರಿಗೇ ಈ ಬಾರಿ ವೋಟ್ ಮಾಡ್ತೇವೆ, ಗೆಲ್ಲಿಸ್ಕೊಂಡು ಬರ್ತೇವೆ ಅವ್ರನ್ನ ಅಂತ. ಯಾಕಂದರೆ ನಮ್ಗೆ 2,000 ರೂಪಾಯಿ ಬರ್ತಾ ಇದೆ, ಅನ್ನಭಾಗ್ಯ ಅಕ್ಕಿ ಬರ್ತಾ ಇದೆ, ಓಡಾಡ್ತಾ ಇದ್ದೀವಿ ಫ್ರೀ ಬಸ್ಸಲ್ಲಿ. ಈ ರೀತಿಯಾಗಿ ಜನರ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಹಳ್ಳಿಗೆ ಹೋಗಿ ಅಂಜಲಿ ನಿಂಬಾಳ್ಕರ್ ಅವರು ಭರ್ಜರಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬಸ್ಸಿಂದ ನನಗೆ ಜಾಸ್ತಿ ಶಕ್ತಿ ಬಂದ್ಬಿಡುತ್ತೆ. ಮತ್ತೆ ಈ ಗ್ರಾಮದ ಎಲ್ಲ ಗ್ರಾಮ ಪಂಚಾಯತಿಯಿಂದ ಬಂದವರು ಎಲ್ಲ ಹಿರಿಯರೇ ಗಣ್ಯಮಾನ್ಯರಿಗೆ ವಂದಿಸುತ್ತಾ, ಇಲ್ಲಿ 2ನೇ ಸಭೆ ಇವತ್ತು ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಇವತ್ತು ನಮ್ಮ ಶಾಸಕರು ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅವರು ಸಾಕಷ್ಟು ವಿವರಣೆ ಮಾಡಿ ನಿಮ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಆಶೀರ್ವಾದ ಕೊಡಬೇಕು ಅಂತ ಕೂಡ ಬಹಳಷ್ಟು ಸುಲಭ ಭಾಷೆನಲ್ಲಿ ನಿಮ್ಗೆ ಅರ್ಥ ಆಗತ್ತೆ ಅದು ನಿಟ್ಟಿನಲ್ಲಿ ಹೇಳಿದ್ದಾರೆ. ನಾನು ಅದೇ ನಿಟ್ಟಿನಲ್ಲಿ ಮುಂದೆ ವರಿಸ್ತಾ ನಾವು 5 ಗ್ಯಾರಂಟೀಸ್ ಮೇಲೆ ನಿಮ್ಗೆ ಮತಯಾಚನೆ ಬರ್ದಿದ್ದೀವಿ. ಏನ್ ನಾವು ಕೊಡ್ತಾ ಇದ್ದೀವಿ, ಬರೀ ಸುಳ್ಳು ಭರವಸೆ ಅಲ್ಲ, ಸುಳ್ಳು ಮಾತಿಲ್ಲ, ಬರೀ ನಿಮ್ ಚಪಾಳಿಗೋಸ್ಕರ ಇಲ್ಲ, ನಿಮ್ ಬಡವ್ರಗೋಸ್ಕರ, ಮಹಿಳೆಯರಿಗೋಸ್ಕರ, ಯುವಕರಿಗೋಸ್ಕರ ಏನ್ ಕೆಲ್ಸ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಶಾಸಕರು ಏನ್ ಮಾಡಿದ್ದಾರೆ ಅದರ ಆದಾಯ ಮೇಲೆ ನಿಮ್ಗೆ ಇವತ್ತು ಕೈ ಮುಗಿದು ಮತ್ತೆ ಒಮ್ಮೆ ಸತಿ ಮತಯಾಚನೆ ಮಾಡ್ಲಿಕ್ಕೆ ಬಂದಿದ್ದೀವಿ. ವಿಷಯ ಬಹಳ ಸಿಂಪಲ್ ಇದೆ. ಬಿಜೆಪಿ ಪಕ್ಷ ಮತ್ತೆ ಕಾಂಗ್ರೆಸ್ ಪಕ್ಷ ನಾವು ಕಂಪೇರ್ ಮಾಡಿದ್ರೆ ವ್ಯತ್ಯಾಸ ಏನಿದೆ ನೋಡಿ. ಬಸ್ಸಿಂದ ನನಗೆ ಜಾಸ್ತಿ ಶಕ್ತಿ ಬಂದ್ಬಿಡುತ್ತೆ. ಮತ್ತೆ ಈ ಗ್ರಾಮದ ಎಲ್ಲ ಗ್ರಾಮ ಪಂಚಾಯತಿಯಿಂದ ಬಂದವರು ಎಲ್ಲ ಹಿರಿಯರೇ